ನಮಸ್ಕಾರ ಸ್ನೇಹಿತರೆ, ಇಂದು 7 ಜನ್ಮದ ಪಾಪಗಳನ್ನು ನೀಗಲು ಬಂದಿರುವಂತಹ ಪರಮ ಏಕಾದಶಿ. ಈ ಪವಿತ್ರ ಸಂದರ್ಭದಲ್ಲಿ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣರ ದಿವ್ಯ ಕೃಪೆಯನ್ನು ಪಡೆಯಲು ಅತ್ಯಂತ ಶಕ್ತಿಶಾಲಿಯಾದಂತಹ ಲಕ್ಷ್ಮೀನಾರಾಯಣರ ಮೂಲ ಮಂತ್ರವನ್ನು ಕೇಳೋಣ. ಶಾಸ್ತ್ರಗಳ ಪ್ರಕಾರ ಪರಮ ಏಕಾದಶಿಯಂದು ವಿಷ್ಣುವಿನ ಆರಾಧನೆ ಮಾಡಿದರೆ ಅನೇಕ ಜನ್ಮಗಳ ಪಾಪಗಳನ್ನು ನಾವು ನೀಗಿಸಿಕೊಳ್ಳಬಹುದು, ಪುಣ್ಯ ಪ್ರಾಪ್ತಿಯಾಗುತ್ತದೆ. ಹಾಗೆ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ, ಸಮೃದ್ಧಿ ಹೆಚ್ಚಾಗುತ್ತದೆ. ಈ ಒಂದು ಪವಿತ್ರ ದಿನ ನೀವು ಉಪವಾಸ ಮಾಡಲು ಸಾಧ್ಯವಾಗದಿದ್ದರೂ ಇಂತಹ ಪವಿತ್ರ ಮಂತ್ರಗಳನ್ನಾದರೂ ಜಪಿಸಿ, ಹಾಗೆ ವ್ರತಾಕಥೆಗಳನ್ನು ಕೇಳಿ, ಭಜನೆಗಳನ್ನು ಭಜಿಸಿ ಅಥವಾ ವಿಷ್ಣುವಿನ ಸಹಸ್ರನಾಮ, ಅಷ್ಟೋತ್ತರ ನಾಮಗಳನ್ನಾದರೂ ನೀವು ಪಠಿಸಬೇಕು. ಇದರಿಂದ ನಮ್ಮೆಲ್ಲ ಪಾಪಗಳು ಕೂಡ ಕಳೆದು ಶ್ರೀಮನ್ನಾರಾಯಣ ಲಕ್ಷ್ಮಿಯರ ಅನುಗ್ರಹ ಲಭಿಸುತ್ತದೆ. ವಿಷ್ಣುವಿನ ಆರಾಧನೆ ಮಾಡಿದರೆ ಅನೇಕ ಜನ್ಮಗಳ ಪಾಪಗಳು ಕಳೆದು ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣ ಹೇಳುತ್ತದೆ. ಈ ಶುಭ ದಿನದಂದು ಮಹಾಲಕ್ಷ್ಮಿ ಸಮೇತ ಶ್ರೀ ಹರಿಯನ್ನು ಭಕ್ತಿಯಿಂದ ಈ ಮಂತ್ರದ ಮೂಲಕ ಸ್ಮರಿಸೋಣ. ಬನ್ನಿ, ಹಾಗಿದ್ದರೆ ಕೇಳೋಣ ಈ ಪವಿತ್ರ ಮಂತ್ರವನ್ನು 21 ಬಾರಿ ಮಂತ್ರವನ್ನು ಸಂಪೂರ್ಣವಾಗಿ ಕೇಳಿಸಿಕೊಂಡು ಇದರ ಮಹತ್ವವನ್ನು ಇನ್ನಷ್ಟು ನಾನು ಈ ವಿಡಿಯೋದ ಕೊನೆಯಲ್ಲಿ ಹಂಚಿಕೊಂಡಿದ್ದೀನಿ. ಅದಕ್ಕಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮೀ ನಾರಾಯಣಾಯ ನಮಃ. 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 ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀ
ಶ್ರೀಂ ಸಿದ್ಧಲಕ್ಷ್ಮೀನಾರಾಯಣಾಯ ನಮಃ. ಓಂ ಶ್ರೀಂ ಹ್ರೀಂ ಕ್ಲೀಂ 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 ಶ್ರೀಂ ಸಿದ್ಧಲಕ್ಷ್ಮೀನಾರಾಯಣಾಯ ನಮಃ. ಭಕ್ತಿಯಿಂದ ಲಕ್ಷ್ಮೀನಾರಾಯಣ ಮೂಲಮಂತ್ರವನ್ನು ಆಲಿಸಿದ ಮತ್ತು ಜಪಿಸಿದ ನಿಮ್ಮೆಲ್ಲರ ಮೇಲೂ ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀಮನ್ನಾರಾಯಣರ ದಿವ್ಯ ಕೃಪೆ ಸದಾ ಇರಲಿ. ಈ ಪರಮ ಏಕಾದಶಿಯ ಪುಣ್ಯ ದಿನದಂದು ನೀವು ಮಾಡಿದ ಈ ಸಣ್ಣ ಭಕ್ತಿ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಲಿ. ನಿಮ್ಮ ಮನೆಗಳಲ್ಲಿ ಸುಖ, ಶಾಂತಿ, ಐಶ್ವರ್ಯ, ಆರೋಗ್ಯ ಮತ್ತು ಸಮೃದ್ಧಿ ಹೆಚ್ಚಾಗಲಿ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಶ್ರೀಹರಿಯ ಮೇಲೆ ನಂಬಿಕೆ ಇಡಿ. ಭಕ್ತಿಯಿಂದ ಮಾಡಿದ ಪ್ರಾರ್ಥನೆ ಎಂದಿಗೂ ಕೂಡ ವ್ಯರ್ಥವಾಗುವುದಿಲ್ಲ. ಸರಿಯಾದ ಸಮಯದಲ್ಲಿ ಭಗವಂತನ ಅನುಗ್ರಹ ಖಂಡಿತವಾಗಿಯೂ ದೊರೆಯುತ್ತದೆ. ಆರ್ಥಿಕ ಸಮಸ್ಯೆಗಳು ದೂರವಾಗಿ ಕೈಗೊಂಡ ಕಾರ್ಯಗಳಲ್ಲಿ ಯಶಸ್ಸು ಲಭಿಸಲಿ. ಕುಟುಂಬದಲ್ಲಿ ಪ್ರೀತಿ, ಒಗ್ಗಟ್ಟು ಮತ್ತು ಸಂತೋಷ ಹೆಚ್ಚಲಿ. ಮನೆಯಲ್ಲಿ ಲಕ್ಷ್ಮಿ ಕಟಾಕ್ಷ ಸದಾ ನೆಲೆಸಲಿ. ಈ ಮಂತ್ರವನ್ನು ಪ್ರತಿದಿನ ಅಥವಾ ವಿಶೇಷವಾಗಿ ಏಕಾದಶಿಯಂದು 11 ಬಾರಿ, 21 ಬಾರಿ ಅಥವಾ 108 ಬಾರಿ ಜಪಿಸಿದರೆ ಇನ್ನಷ್ಟು ಶುಭ ಫಲ ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ, ಭಕ್ತರು ಕೂಡ ನಂಬುತ್ತಾರೆ. ಸ್ನೇಹಿತರೆ, ನೀವು ಈ ಮಂತ್ರವನ್ನು ಸಂಪೂರ್ಣವಾಗಿ ಕೇಳಿದ್ದರೆ ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಸಿದ್ಧಲಕ್ಷ್ಮೀನಾರಾಯಣಾಯ ನಮಃ ಎಂದು ಒಮ್ಮೆ ಬರೆಯಿರಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಬೆಂಬಲಿಸಿ. ಮುಂದಿನ ಭಕ್ತಿಪೂರ್ಣ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೇನೆ. ಓಂ ನಮೋ ನಾರಾಯಣಾಯ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.